ಮ್ಯೂಟೆಂಟ್ ರಘು ಈ ವ್ಯಕ್ತಿಯನ್ನ ನೋಡಿದ ಕೂಡಲೇ ಒಂದು ರೀತಿಯ ಭಯ ಹುಟ್ಟುತ್ತೆ. ಆದ್ರೆ ಆ ವ್ಯಕ್ತಿ ಜೊತೆ ಬೆರೆತವ್ರಿಗೆ ಮಾತ್ರ ಗೊತ್ತಾಗೋದು ದೇಹವನ್ನ ನೋಡಿ ವ್ಯಕ್ತಿತ್ವವನ್ನ ಅಳಿಯೋಕ್ ಹೋಗ್ಬಾರ್ದು ಅಂತ. ಡೋಂಟ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್ ಅಂತ ಹೇಳ್ತಾರಲ್ಲ ಹಾಗೆ. ವ್ಯಕ್ತಿತ್ವದ ಆಟದಲ್ಲಿ ಕರ್ನಾಟಕ ಜನತೆಯ ಮನಸ್ಸನ್ನ ಗೆಲ್ತಾ ಇದ್ದಾರೆ ಬಾಹುಬಲಿ ರಘು. ಈ ವ್ಯಕ್ತಿ ವೈಯಕ್ತಿಕವಾಗಿ ಕೋಪಿಷ್ಟರು, ಮುಂಗೋಪಿ, ಹಾಗೇನೆ ಕೋಪ ಬಂದಾಗ ಅದೇನ್ ಮಾಡೋಕ್ಕೂ ಕೂಡ ರೆಡಿ ಇರ್ತಾರೆ ಅಂತ ಮ್ಯೂಟೆಂಟ್ ರಘು ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡೋಕ್ಕೂ ಮೊದಲೇ ಸ್ವತಃ ರಘು ಪತ್ನಿನೇ ಕಿಚ್ಚ ಸುದೀಪ್ ಅವರಿಗೆ ಹೇಳ್ತಾರೆ. ಅದೇ ರೀತಿ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟ ಮೊದಲನೇ ದಿನಾನೇ ರಘು ಮನೆ ಮಂದಿಯ ಕಣ್ಣಲ್ಲಿ ವಿಲನ್ ಆಗಿ ಕಾಣಿಸ್ಕೋತಾರೆ. ಕಾಲ ಕಳೆದಂತೆ ರಘು ವ್ಯಕ್ತಿತ್ವ ಪ್ರತಿಯೊಬ್ಬ ಸ್ಪರ್ಧಿಗೂ ಕೂಡ ಇಷ್ಟ ಆಗೋಕೆ ಶುರುವಾಯಿತು. ಬಿಗ್ ಬಾಸ್ ಮನೆಗೆ ಬರೋ ಅದೆಷ್ಟೋ ಸ್ಪರ್ಧಿಗಳು ಕೋಪ ಜಾಸ್ತಿ ಇದೆ, ಅದನ್ನ ಕಡಿಮೆ ಮಾಡ್ಕೋಬೇಕು ಅಂತ ಬಿಗ್ ಬಾಸ್ ಮನೆಗೆ ಬಂದೆ ಅಂತ ಹೇಳಿರೋದನ್ನ ಹಳೆ ಸೀಸನ್ಗಳಲ್ಲೂ ಕೂಡ ನಾವು ನೋಡಿದ್ದೀವಿ. ಆದ್ರೆ ಅದ್ಯಾರ್ಯಾರು ಅದೆಷ್ಟು ಬದಲಾಗಿ ಮನೆಯಿಂದ ಹೊರಗೆ ಬಂದ್ರೋ ಗೊತ್ತಿಲ್ಲ, ರಘು ಅವರು ಮಾತ್ರ ಡಿಫರೆಂಟ್ ವ್ಯಕ್ತಿತ್ವವಾಗಿ ಬಿಗ್ ಬಾಸ್ ಮನೆಯಲ್ಲಿ ಕಾಣಿಸ್ಕೊಂಡಿದ್ದು ಜನತೆಯ ಮೆಚ್ಚುಗೆ ಪಡ್ಕೋತಾ ಇದ್ದಾರೆ. ಅದರಲ್ಲೂ ರಘು ಕ್ಯಾಪ್ಟನ್ಸಿ ಅಂದ್ರೆ ಕ್ಲೀನ್ ಕ್ಯಾಪ್ಟನ್ಸಿ ಅನ್ನೋ ಹಾಗೆ ಆಗಿದೆ. ಒಬ್ಬ ಕ್ಯಾಪ್ಟನ್ ಅಥವಾ ನಾಯಕನಿಗೆ ಇರಬೇಕಾಗಿರುವಂತ ಎಲ್ಲ ಲಕ್ಷಣಗಳು ರಘು ಅವರಿಗಿವೆ. ಈ ಸೀಸನ್ನ ಮೊಟ್ಟ ಮೊದಲ ಕ್ಯಾಪ್ಟನ್ ಆದಾಗ್ಲೂ ರಘು ಅವರಿಗೆ ಪ್ರಿನ್ಸಿಪಲ್ ಅನ್ನೋ ಮತ್ತೊಂದು ಜವಾಬ್ದಾರಿಯನ್ನ ಬಿಗ್ ಬಾಸ್ ಕೊಡ್ತಾರೆ. ಅದನ್ನು ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ನಿಭಾಯಿಸಿ ಕಿಚ್ಚನ ಮೆಚ್ಚುಗೆಯ ಚಪ್ಪಾಳೆಯನ್ನ ರಘು ಪಡೆದುಕೊಂಡು ಅಲ್ಲಿಂದಲೇ ಕರುನಾಡ ಮನಸ್ಸನ್ನು ಕೂಡ ಗೆಲ್ತಾರೆ ಕೂಲ್ ಕ್ಯಾಪ್ಟನ್ ರಘು ಅವರು. ಸ್ಪರ್ಧಿಗಳು ರಘು ಅವರನ್ನ ಅದೆಷ್ಟೇ ಟ್ರಿಗರ್ ಮಾಡೋ ಪ್ರಯತ್ನವನ್ನ ಮಾಡಿದ್ರು ರಘು ಮಾತ್ರ ಎಲ್ಲೂ ತಮ್ಮ ಹಿಡಿತವನ್ನ ಕಳ್ಕೊಂಡಿಲ್ಲ. ಒಬ್ಬ ಉತ್ತಮ ನಾಯಕನ ಉದಾಹರಣೆಯಾಗಿ ರಘು ಕರುನಾಡ ಜನತೆಯ ಮನಸ್ಸನ್ನ ಗೆಲ್ತಾ ಇದ್ದಾರೆ. ಇನ್ನು ಗಿಲ್ಲಿ ರಘು ಬಾಂಡಿಂಗ್ಗೆ ಸಪರೇಟ್ ಫ್ಯಾನ್ ಬೇಸ್ ಇದೆ. ಗಿಲ್ಲಿ ಅದೆಷ್ಟೇ ಹಠ ಹಿಡಿದು ಮನೆ ಮಂದಿ ಅದೆಷ್ಟೇ ಕೋಪಗೊಂಡ್ರು ರಘು ಮಾತ್ರ ತಮ್ಮ ಸ್ನೇಹಕ್ಕೂ ಧಕ್ಕೆಯಾಗದಂತೆ, ಮನೆ ಮಂದಿಯ ನೆಮ್ಮದಿಗೂ ಧಕ್ಕೆ ಆಗದಂತೆ ಅಚ್ಚುಕಟ್ಟಾಗಿ ತಮಗಿರುವಂತಹ ಜವಾಬ್ದಾರಿಗಳನ್ನ ನಿಭಾಯಿಸಿಕೊಂಡು ಬರ್ತಾ ಇದ್ದಾರೆ. ಈ ವಾರಾಂತ್ಯದಲ್ಲೂ ಕೂಡ ಕಿಚ್ಚನ ಚಪ್ಪಾಳೆ ರಘು ಪಾಲಾಗೋದು ಪಕ್ಕ ಅಂತ ಕೆಲವರ ಅಭಿಪ್ರಾಯ ಆಗಿದೆ. ಇನ್ನು ಕ್ಯಾಪ್ಟನ್ ಅಂದ್ರೆ ಹಿಂಗಿರ್ಬೇಕಪ್ಪ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ರಘು ಅಂದ್ರೆ ತಪ್ಪಾಗೋದಿಲ್ಲ. ಮ್ಯೂಟೆಂಟ್ ರಘು ಅವರ ಕ್ಯಾಪ್ಟನ್ಸಿ, ಅವರ ವ್ಯಕ್ತಿತ್ವ ಕುರಿತು ನಿಮ್ಗೇನನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.